ಟಾಕ್ಸಿಕ್ ಟೀಸರ್ ನೋಡಿದ್ರಾ? ನೋಡಿದೆ ಸರ್. ಹೆಂಗಿತ್ತು? ಓ ಸೂಪರ್ ಆಗಿದೆ. ಅಯ್ಯೋ ಸರ್, ಮೈಂಡ್ ಬ್ಲೋಯಿಂಗ್ ಅದು, ನೆಕ್ಸ್ಟ್ ಲೆವೆಲ್. ಯಶ್ ಅವರು ಅವ್ರದ್ದು ವಿಷನ್ನೇ ಬೇರೆ ಬಿಡಿ, ಆ ವಿಷನ್ ತಕ್ಕಂಗೆ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದೆ. ಎಸ್, ಯಶ್ ಅವ್ರ ಜೊತೆ ಒಬ್ರು ಅಮೇರಿಕನ್ ಮಾಡೆಲ್ ಒಬ್ರು ಆ್ಯಕ್ಟ್ ಮಾಡಿದ್ದಾರೆ, ಹಾಲಿವುಡ್ ಅವರು. ಅವ್ರ ಮೇಲೆ ಕ್ರಶ್ ಆಗಿಲ್ಲ? ಅವ್ರ ಫೇಸೇ ಅಷ್ಟಾಗಿ ಕಾಣಿಸ್ಲಿಲ್ಲ. ಪಾಪ ಹುಡುಗರು ಇನ್ಸ್ಟಾಗ್ರಾಮಲ್ಲೆಲ್ಲ ಇವರೇ ಗೈಸ್ ಏನೋ ಆರಾಮಾಗಿರಿ, ಅಕೌಂಟ್ ಸಿಕ್ಕಿದೆ ನೋಡಿ ಇವರೇ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರ ಮೇಲೆ ಕ್ರಶ್ ಆಗೋ ಥರ ಏನು ಕಾಣಿಸಿಲ್ಲ. ಎಸ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರ. ಸೂಪರ್ ಹಿಟ್ ಆಗಿರ್ಬೋದು, ಹಾಗೆಯೇ ಇನ್ನೊಂದಷ್ಟು 4-5 ಸಿನಿಮಾಗಳು. ಯಾವ್ದು? ಅಮೃತಾಂಜನ್ ಸಿನಿಮಾ ಜನವರಿ 30 ಮರ್ತೇ ಹೋಗ್ಬಿಟ್ಟಿದ್ದೀನಲ್ಲ ನಾನು. ಇಲ್ಲ, ಆ್ಯಕ್ಚುಲಿ ಫಸ್ಟು ಅಮೃತಾಂಜನ್ ಜನವರಿ 30ಕ್ಕೆ ಅಮೃತಾಂಜನ್ ರಿಲೀಸ್ ಆಗ್ತಾ ಇರೋದು. ಫಸ್ಟ್ ಸಿನಿಮಾ ಅಮೃತಾಂಜನ್ ರಿಲೀಸ್ ಆಗುತ್ತೆ ಅಂದರೆ ನಮ್ಮದು ಇಡೀ ತಂಡ ಏನಿದೆಯಲ್ಲ, ಇಷ್ಟು ಜನ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ನಮ್ಮ ಮೋಹಿತ್ ಸರ್, ಜ್ಯೋತಿರಾವ್ ಮೋಹಿತ್ ಅವರು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದ್ರಲ್ಲ, ಇವರೇ ಡೈರೆಕ್ಟ್ ಮಾಡಿರೋಂಥ ಸಿನಿಮಾ ಇದು. ನಮ್ಮ ಲೋಕೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಸುಧಾಕರ್, ನಾನು, ಕಾರ್ತಿಕ್ ಮೇಯ್ನ್ ಲೀಡಾಗಿ ಮಾಡಿದ್ದೀವಿ. ಪಾಯಲ್ಲು, ಭವ್ಯ, ಪಲ್ಲವಿ, ಆಮೇಲೆ ತುಂಬ ಜನ ಇಷ್ಟು ದಿನ ಯೂಟ್ಯೂಬಲ್ಲಿ ಏನೇನು ನೋಡಿದರೆ, ಸಿದ್ದಣ್ಣ ಆಗಿರ್ಬೋದು, ಚೇತನ್ ದುರ್ಗ, ಸುಪ್ರೀತ್ ಕಾಟಿ ಎಲ್ಲರೂ ಇದ್ದಾರೆ ಇಡೀ ಸಿನಿಮಾದಲ್ಲಿ. ಅದ್ಭುತವಾಗಿ ಸಿನಿಮಾ ಬಂದಿದೆ. ಟ್ರೈಲರ್ ರಿಲೀಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈಲರ್ ರಿಲೀಸ್ ಆದರೆ ನೀವೇ ಹೇಳ್ತೀರಾ ಸಿನಿಮಾ ಬಗ್ಗೆ, ನಾವು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ವಲ್ಲ. ಅಂದರೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿ ಏನೇನೋ ಸಿನಿಮಾ ಯಾವುದೋ ಬಂದು ಗೆಲ್ಲುತ್ತೆ ಅಂದ್ಕೊಂಡ್ರೆ ಸಡನ್ನಾಗಿ ಒಂದು ಬಂದ್ಬಿಟ್ಟು ಹಿಂಗಾಗುತ್ತಲ್ಲ, ಆ ಸಿನಿಮಾನೇ ಅಮೃತಾಂಜನ್. ಅಂದರೆ ಈಗ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ, ರಿಲೀಸ್ ಆದಮೇಲೆ ನೀವೇ ಫೋನ್ ಮಾಡಿ ಹೇಳ್ತೀರಾ ನನಗೆ ನೀವು ಹೇಳ್ದಂಗೆ ಇದೆ ಅಂತ. ಯಾಕೆಂದರೆ ಅಷ್ಟು ಶ್ರಮ ಹಾಕಿ ತುಂಬ ವರ್ಷದಿಂದ ಕನಸು ಕಟ್ಟಿ ನಮ್ಮ ಮೋಹಿತ್ ಸರು ಮಾಡಿರೋಂಥ ಸಿನಿಮಾ ಅದು. ಫಸ್ಟ್ ಸಿನಿಮಾ ಅಮೃತಾಂಜನ್ ರಿಲೀಸ್ ಆಗುತ್ತೆ 30ಕ್ಕೆ. 6ನೇ ತಾರೀಕು ರಾಜ್ ಬಿ ಶೆಟ್ಟಿ ಸರ್ ಜೊತೆ ರಕ್ಕಸಾಪುರದಲ್ಲಿ ರಿಲೀಸ್, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ರಾಜ್ ಸರ್ ಜೊತೆನೇ ತುಂಬ ಚೆನ್ನಾಗಿ ಬಂದಿದೆ ನಂದು. ಅದು ಬಿಟ್ಟರೆ ಅವತ್ತೇ ಸುಖಿಬಾಬಾ ಅಂತ ಒಂದು ಸಿನಿಮಾ ರಿಲೀಸ್ ಇದೆ, ಹೊಸ ಟೀಮು, ಅದು ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸಿನಿಮಾ ಅದನ್ನು. ಅದಾದಮೇಲೆ ಫೆಬ್ರವರಿ 13ಕ್ಕೆ ಸೂಪರ್ ಹಿಟ್ ರಿಲೀಸ್ ಇದೆ ನಂದು, ಗಿಲ್ಲಿ ಅವ್ರದ್ದು. ಅದು ರೋಲರ್ ಕೋಸ್ಟರೇ, ರೋಲರ್ ಕೋಸ್ಟರ್ ಅಂದರೆ ಅಮೃತಾಂಜನ್ ಏನು ನೋಡ್ತೀರಾ, ಸೂಪರ್ ಹಿಟ್ಟಲ್ಲೂ ರೋಲರ್ ಕೋಸ್ಟರ್ ತುಂಬ ಚೆನ್ನಾಗಿರೋ ಸಿನಿಮಾ. ಅಂದರೆ ಜನ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರಲ್ವ, ಸೊ ಎಲ್ಲೋ ಒಂದು ಮೋಸ ಆಗಲ್ಲ ಅದಕ್ಕೆ. ಏನದು ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವತ್ತು ನಾವು ಪ್ಯಾನ್ ಇಂಡಿಯಾ ಆಗಿರ್ಬೋದು ಅಥವಾ ಬಡಿ ಖರ್ಚು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಬೇಕು, ಈ ಥರ ಒಂದು ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ 50% ಜನ ಮನೇಲಿ ಕೂತ್ಕೊಂಡು ಟಿ ವಿಲಿ ಹಾಕಿದಾಗ, ಟಿ ವಿಲಿ ಸಿನಿಮಾ ನೋಡೋರು ತುಂಬ ಜನ ಇರ್ತಾರೆ. ಅವ್ರಿಗೆ ಈ ಆವಾಗಿನ ಕಾಲದಲ್ಲಿ ಅನಂತ್ನಾಗ್ ಅವ್ರದ್ದು ಪಿಕ್ಚರ್ ಬರ್ತಾಯಿತ್ತು ಗೊತ್ತಾ, ಯಾರಿಗೂ ಹೇಳ್ಬೇಡಿ ಅಥವಾ ಯಾರಿಗೆ ಸಾಳುತ್ತೆ ಸಂಬಳ, ಈ ಥರ ಸಿನಿಮಾಗಳು, ಅಥವಾ ಪ್ರೀತ್ಸೋತ್ತಪ್ಪ, ಒಂದಾಗೋಣ ಬಾ, ಆಮೇಲೆ ಕೋತಿಗಳು ಸಾರ್ ಕೋತಿಗಳು, ಕುರಿಗಳು ಸಾರ್ ಕುರಿಗಳು, ಈ ಥರ ಸಿನಿಮಾಗಳನ್ನ ಇವಾಗ ಹಾಕಿದ್ರೂ ಜನ ಟಿ ವಿಲಿ ನೋಡ್ತಾರೆ. ಬಟ್ ನಾವು ತುಂಬ ಆಡಂಬರವಾಗಿ ಖರ್ಚು ಮಾಡಿಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ಹಾಕಿದ್ರೂ ಒಂದ್ಸಲಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟು ಬರ್ತಾರೆ, ಬಟ್ ಆ ಟಿ ವಿಲಿ ಹಾಕಿದಾಗ ಆ ಮಜಾ ಇರೋಲ್ಲ. ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟಿ ವಿಲಿ ನೋಡೋರ್ಗೂ ಕಾನ್ಸಂಟ್ರೇಟ್ ಮಾಡಬೇಕು, ಥಿಯೇಟ್ರಲ್ಲಿ ನೋಡೋರ್ಗೂ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದರೆ, ತುಂಬ ಜನ ಈಗ ಮೊನ್ನೆ ತುಂಬ ವೈರಲ್ ಆಗಿರೋ ವಿಚಾರ, ಅರ್ಹತೆ ಇರೋರಿಗೆ ಸಿಗಬೇಕು ಅನ್ನೋದು. ಅರ್ಹತೆ ಇರೋರಿಗೂ ಸಿಗಬೇಕು, ಬಡವ್ರ ಮಕ್ಕಳಿಗೆ ಅರ್ಹತೆ ಇರೋರು ಸಿಗಬೇಕು, ಎಲ್ಲರಿಗೂ ಸಿಗಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ನೊಂದು ದುಡ್ಡಿರೋರು ಏನು ಮಾಡ್ತಾಯಿದ್ದಾರೆ, ಅರ್ಹತೆನ ಕೊಂಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅಂದರೆ ದುಡ್ಡು ಖರ್ಚು ಮಾಡ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ನನಗೂ ಅರ್ಹತೆ ಇದೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸಿನಿಮಾಗಳು ಥಿಯೇಟ್ರಿಗೆ ಜನ ಬರ್ದೇ ಇರೋದಕ್ಕೆ ಕಾರಣ ಅದೂ ಒಂದು. ಅಂದರೆ ಎಷ್ಟೋ ಸಿನಿಮಾಗಳು ಪಾಪ ಎಕ್ಸ್ಪೆಕ್ಟೇಷನ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಅಂದರೆ ದುಡ್ಡು ಖರ್ಚು ಮಾಡ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ಸೊ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳಗಡೆ ಬರ್ತಾರೆ, ಅಲ್ಲಿ ಏನೂ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಆಚೆ ಬಂದ್ಬಿಟ್ಟು ಡಿಸಪಾಯಿಂಟ್ ಆಗಿ ಹೋಗ್ತಾ ಇದ್ದಾರೆ. ನಾವೇ ಕಳಿಸ್ಬಿಟ್ಟಿದ್ವಿ ಜನಗಳ ಹತ್ರ. ಸೊ ಇವಾಗ ನಾವೇ ಮತ್ತೆ ಬಲವಂತವಾಗಿ ಬನ್ನಿ ನಾವು ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡಿಬಿಟ್ಟಿದ್ರೆ ಜನ ಡಿಸ್ಕಂಟಿನ್ಯೂ ಆಗ್ತಾನೆ ಇರಲ್ಲ. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಕಾಂತಾರ ಗೆಲ್ಸಿಲ್ವಾ, KGF ಗೆಲ್ಸಿಲ್ವಾ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ, ಸೋಫ್ರಮ್ ಸೋ ಗೆಲ್ಸಿಲ್ವಾ. ಸೊ ಆ ಜನನೇ ಗೆಲ್ಸಿರೋ ಜನನೇ ಥಿಯೇಟ್ರಿಗೆ ಏನಕ್ಕೆ ಬರ್ತಾಯಿಲ್ಲ ಅಂದರೆ, ನಾವು ಕರೆಕ್ಟಾಗಿ ಸಿನಿಮಾ ಮಾಡ್ತಾಯಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಹಾಕ್ಬಿಟ್ಟು ಖರ್ಚು ಮಾಡ್ತಾಯಿದ್ರಿ. ಸೆಟ್ಟು ಕೋಟಿ ರೂಪಾಯಿ ಸೆಟ್ ಆಗ್ತಾಯಿದ್ದೀವಿ, ಸಿನಿಮಾ ಮೇಕಿಂಗು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಇಟ್ಟರೆ ಫೇಸ್ ಮೇಲೆ ಎಕ್ಸ್ಪ್ರೆಷನ್ ಇಲ್ಲ ಅಂದರೆ ಯಾರು ನೋಡ್ತಾರೆ? ಮೇಯ್ನ್ ಬೇಕಾಗಿರೋದು ಎಮೋಷನ್. ಒಬ್ಬ ಆರ್ಟಿಸ್ಟು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂದರೆ ಎಮೋಷನ್, ಫಸ್ಟ್ ಎಮೋಷನ್ ನೋಡ್ತಾರೆ. ನಿಮಗೆ ಸೀನರಿ ಬೇಕು ಅಂದರೆ ಬೇರೆ ಯಾವುದೋ ಲಾಗಲ್ಲೋ ಅಥವಾ ಡೈರೆಕ್ಟಾಗಿ ಹೋಗ್ಬಿಟ್ಟು ಟ್ರಿಪ್ ಮಾಡಿಬಿಟ್ಟು ಹೋಗಿ ನೋಡ್ಕೊಂಬಂದ್ಬಿಡ್ತಾರೆ. ಸ್ಕ್ರೀನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೇಜಾನ್ ಸಿನಿಮಾಗಳಿದ್ದಾವೆ. ಬಟ್ ಮೇಯ್ನ್ ಬೇಕಾಗಿರೋದು ಎಮೋಷನ್. ಮೊನ್ನೆ ಧನುಷ್ ಅವರೊಂದು
ಮಾತು ಹೇಳಿದ್ದಾರೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ, ಸಿನಿಮಾ ಅನ್ನೋದು ದುಡ್ಡು ಖರ್ಚು ಮಾಡೋದಲ್ಲ, ಬೇರೆ ಇನ್ನೊಂದಲ್ಲ, ಎಮೋಷನ್. ಅದನ್ನು ನೀವು ಹಿಡಿದು ಬಿಡ್ರಿ, ಸಿನಿಮಾ ಗೆಲ್ಲುತ್ತೆ ಅಂತ. ಮೇನ್ ಬೇಕಾಗಿರೋದು ಅದು. ಎಸ್, ನೀವೇ ಹೇಳಿದ್ರೆ ಆಗಲಿ ಇನ್ನೊಂದು ಮಾತು, ಅರ್ಹತೆ ಇರುವಂಥವ್ರು, ಅರ್ಹತೆ ಇಲ್ದಿರುವಂಥವ್ರು ನನಗೂ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಕೊಂಡ್ಕೊಳ್ತಾ ಇದ್ದಾರೆ ಅಂತ. ರಾಜ್ಬಿ ಶೆಟ್ಟಿ ಸರ್ ಕೂಡ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು, ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಜನ ಮಾತನಾಡ್ಕೊಳ್ತಿದ್ರೆ, ಇನ್ನೊಂದಷ್ಟು ಜನ ಶ್ರೀಮಂತರಲ್ಲೂ ಕೂಡ ಟ್ಯಾಲೆಂಟೆಡ್ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಈಗ ಬಡವ ಅಂದ ತಕ್ಷಣಕ್ಕೆ ಅವ್ರು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೆತ್ತಿ ಮೇಲೆ ಕೂರಿಸ್ಕೊಳ್ಳುವಂಥದ್ದು, ಹೆಗಲ ಮೇಲೆ ಕೂರಿಸ್ಕೊಳ್ಳುವಂಥದ್ದು. ಆದರೆ ಈ ಕಡೆ ಟ್ಯಾಲೆಂಟ್ ಇರುವಂಥವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದಾಗ ಅದು ಕೂಡ ನಾವೆಲ್ಲ ಒಂದು ಕಡೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಯಾಕೆಂತಂದರೆ ನೀವು ಸಾಕಷ್ಟು ಸ್ಮಾಲ್ ಸ್ಕ್ರೀನಿಂದ, ಸೋಷಿಯಲ್ ಮೀಡಿಯಾದಿಂದ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ ಬರಬೇಕು ಅಂದರೆ ನಿಮ್ಮದೇ ಅಂತ ಸ್ಟ್ರಗಲಿಂಗ್ಸ್ ಅನ್ನೋದಿರುತ್ತೆ. ಸೊ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಟ್ಯಾಲೆಂಟು, ಇನ್ನೊಂದು ಕಡೆ ಎಲ್ಲ ಥರದ ಆಯಾಮಗಳಲ್ಲೂ ಕೂಡ ನೀವು ಯೋಚನೆ ಮಾಡಿದಾಗ, ನೀವೇ ಹೇಳಿದ್ರಿ ಎಂದು ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮೂವಿನೇ ಆಗಿರ್ಬೋದು. ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಬೇಡ, ನಮ್ಮದ್ರಲ್ಲೇ ತೊಗೊಂಡು ಡಬ್ ಮಾಡಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಅಂತ ಸರ್? ಅಂದರೆ ಇವತ್ತೊಂದು ದಿನ ಅವಕಾಶ ಯಾರೋ ಕೊಡಬೇಕು ಅಂತ ಕಾಯೋದಲ್ಲ, ಅವಕಾಶನ ನಾವೇ ಯಾರೋ ಒಬ್ರು ಕೊಡಬೇಕು ಅನ್ನೋ ಥರ ನಾವು ಮಾಡಬೇಕು. ಅಂದರೆ ಇವತ್ತೊಂದು ದಿನ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು. ಇಲ್ಲಿ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗಳು ಅವ್ರವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ. ಮುಂಚೆ ಅದು ಇರಲಿಲ್ಲ. ಇವಾಗ ನಿಮ್ಮ ಟ್ಯಾಲೆಂಟ್ನ ನೀವೇ ಗುರುತಿಸ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ನೀವು ಏನು ಬೇಕಾದ್ರೂ ಮಾಡಿ 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 ಕೊನೆಗೆ ಯಾರ್ದೋ ಒಬ್ರು ಕಣ್ಣಿಗೆ ಬಿದ್ದಾಗ ಅವ್ರು ಅವಕಾಶ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಲಕ್ಷಾಂತರ ಜನ ಇದ್ದಾರೆ. ಸೊ ರಾಜ್ ಸರ್ ಒಬ್ಬರೇ ಅಷ್ಟೂ ಜನಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ, ಯಾರೋ ಒಬ್ರು ಕೊಡ್ತಾರೆ ಅಂದ್ಕೊಳ್ಳಿ. ಸೊ ಒಂದೊಂದು ಸಿನಿಮಾ ಆದಮೇಲೆ ಒಂದೊಂದು ಸಿನಿಮಾ ಕೊಡ್ತಾ ಹೋಗ್ತಾರೆ, ಬೇರೆ ಇನ್ನೊಬ್ರು ಯಾರಿಗೋ ಒಬ್ರು ಕೊಡ್ತಾರೆ. ಸೊ ಅಷ್ಟೂ ಜನಕ್ಕೂ ಕೊಡಬೇಕು ಅಂದರೆ ಆಗಲ್ಲ. ಸೊ ಅವ್ರೇನು ಹೇಳಿರೋದು, ಯೋಗ್ಯತೆ ಅಂದರೆ ಅರ್ಹತೆನ ಪಡ್ಕೊಬೇಕು. ಅಂದರೆ ನಾನೊಬ್ಬನ್ನ ಹಾಕೊಬೇಕು ಅಂದರೆ ಅವ್ನಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅರ್ಹತೆನ ಪಡ್ಕೊಬೇಕು ಅನ್ನೋ ರೀತಿಲಿ ಹೇಳಿದ್ದಾರೆ ಅವರು. ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಅಷ್ಟೂ ಜನಕ್ಕೂ ಕೊಡೋಕ್ಕಾಗಲ್ಲ, ಯಾರಿಗೋ ಒಬ್ರು ಕೊಡ್ಬೋದು, ಇಬ್ರು ಕೊಡ್ಬೋದು. ಇನ್ನು ಕೆಲವೊಬ್ರು ಏನು ಮಾಡಬೇಕು ಅಂದರೆ ಅವ್ರವ್ರದ್ದೇ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವ್ರವ್ರು ಶೋಕೇಸ್ ಮಾಡ್ಕೊಳ್ಳೋದಾಗಿರ್ಬೋದು, ಬೆಳೆಯೋಕ್ಕೆ ಏನೇನು ಬೇಕು ಎಲ್ಲ ಥರ ಅನುಕೂಲಗಳು ಇದೆ ಇವತ್ತು. ಯಾರೋ ಒಬ್ಬರು ಬಂದ್ಬಿಟ್ಟು ಬೆಳೆಸಲ್ಲ. ಇವಾಗ ಗಿಲ್ಲಿ ಅವ್ರಿಗೆ ಯಾರು ಬಂದ್ಬಿಟ್ಟು ಏನು ಮಾಡಿದ್ದಾರೆ ಹೇಳಿ? ಅವ್ರ ಸ್ವಂತ ಟ್ಯಾಲೆಂಟ್ ಅಲ್ವಾ, 100% ಎಫರ್ಟ್ ಹಾಕಿ ಅವರು ಸ್ಟ್ರಗಲ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಮಾಡಿದ್ದಾರೆ, ಆಮೇಲೆ ಜಿ ಕನ್ನಡ ಬಂದ್ಬಿಟ್ಟು ನಗಿಸಿದ್ದಾರೆ, ಇವತ್ತು ಬಿಗ್ ಬಾಸಲ್ಲಿ ನಗಿಸ್ತಾ ಇದ್ದಾರೆ, ನಾಳೆ ಸಿನಿಮಾಗಳಲ್ಲಿ ನಗಿಸ್ತಾರೆ. ಈ ಥರ ಟ್ಯಾಲೆಂಟ್ನ ಕೆಲವೊಬ್ರಿಗೆ ಯೋಗ ಇರುತ್ತೆ, ಸಿಗ್ತಾ ಹೋಗುತ್ತೆ, ಕೆಲವೊಬ್ರಿಗೆ ನಿಧಾನಕ್ಕೆ ಯೋಗ ಸಿಗುತ್ತೆ. ಸೊ ಯಾರು ಚೆನ್ನಾಗಿ ಆಗ್ತಾ ಇರ್ಬೇಕಾದ್ರೆ ಅವ್ರು ನೋಡ್ಬಿಟ್ಟು ಖುಷಿ ಪಡಬೇಕು, ನಾಳೆ ದಿನ ನಿಮಗೆ ಬರುತ್ತೆ ಆ ಟೈಮ್. ಇವತ್ತು ಯಾರೋ ಒಬ್ಬರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದರೆ ಅದನ್ನ ನೋಡ್ಬಿಟ್ಟು ಖುಷಿ ಪಟ್ಟರೆ ನಾಳೆ ದಿನ ನಮಗೆ ಬರುತ್ತೆ ಆ ಟೈಮು. ಅಷ್ಟೇ. ಅಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಎಲ್ಲೋ ಒಂದು ದಿನ ಕೈ ಹಿಡಿಯುತ್ತೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.